ಓಂ ಸಾಯಿ ಗುರುಭ್ಯೋ ನಮಃ. ನಮಸ್ತೆ ಸರ್ವರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಕಾರ್ಯಕ್ರಮ ಗೃಹ ನಿರ್ಮಾಣಕ್ಕೆ ಬೇಕಾದಂಥ ಅವಶ್ಯಕತೆಗಳು ಮತ್ತು ಗೃಹ ನಿರ್ಮಾಣದಲ್ಲಿ ಉಂಟಾಗುವಂಥ ತೊಂದರೆಗಳು. ಕನಸಿನ ಮನೆ ರೀ, ಕಷ್ಟಪಟ್ಟು ಕಟ್ತಾ ಇದ್ದೀವಿ, ಆಕಸ್ಮಿಕವಾಗಿ ಅದು ಅರ್ಧಕ್ಕೆ ನಿಂತ್ಕೊಂಡ್ರೆ ನಮ್ಮ ಪರಿಸ್ಥಿತಿ ಏನಾಗ್ಬೋದು? ಇವತ್ತಿನ ಈ ಕಾರ್ಯಕ್ರಮ ನಿಮಗೋಸ್ಕರ. ಯಾರು ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಕೈ ಹಾಕಿ ಕೈ ಸುಟ್ಕೊಂಡು ಅರ್ಧಕ್ಕೆ ನಿಲ್ಲಿಸಿರ್ತಿರಲ್ವಾ, ಅಂಥವ್ರಿಗೋಸ್ಕರ ಇವತ್ತಿನ ಕಾರ್ಯಕ್ರಮ. ನಿಮ್ಮ ಸ್ನೇಹಿತರಾಗಿರ್ಬೋದು, ಬಂಧು ಬಳಗದವರಾಗಿರ್ಬೋದು, ದಯಮಾಡಿ ಈ ಕಾರ್ಯಕ್ರಮವನ್ನು ಅವರಿಗೆ ತೋರಿಸಿ. ಯಾಕೆ ಆ ಥರ ಆಯಿತು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಮೊಟ್ಟ ಮೊದಲನೇದಾಗಿ, ಕನಸಿನ ಮನೆ ಕನ್ಸ್ಟ್ರಕ್ಷನ್ ಪ್ರಾರಂಭ ಮಾಡಿ ಅರ್ಧಕ್ಕೆ ನಿಂತು ಹೋಗಿದೆ ಅಂತಂದರೆ ಅದಕ್ಕೆ ಏನು ಕಾರಣಗಳು ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಒಂದು ಸೈಟನ್ನು ತಗೊಂಡು ಮನೆ ಕಟ್ಟಬೇಕು ಅಂತ ನಿರ್ಧಾರ ಮಾಡಿ ಅದಕ್ಕೆ ಬೇಕಾದಂಥ ಸ್ವಲ್ಪ ಹಣವನ್ನು ಸಂಗ್ರಹಣೆ ಮಾಡಿಕೊಂಡು ಬ್ಯಾಂಕಿಂದ ಲೋನನ್ನು ತೊಗೊಂಡಿರ್ತಾನೆ. BDಯಿಂದ ಪ್ಲ್ಯಾನ್ ಅಪ್ರೂವಲ್ ಆಗಿರುತ್ತೆ, ಪ್ರಾರಂಭ ಮಾಡಬೇಕು. ಅಂದ್ರೆ ಅರ್ಥಾತ್ ಆ ಸೈಟಲ್ಲಿ ಮನೆ ಕಟ್ಟಲಿಕ್ಕೆ ಯಾವುದೇ ತಕರಾರುಗಳು ಇಲ್ಲ, ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾನೆ. ಈಗ ಪ್ರಾರಂಭ ಮಾಡ್ತಾನೆ. ಪ್ರಾರಂಭ ಮಾಡ್ತಾ 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 ಒಂದು ಲಿಂಟಲ್ ಲೆವೆಲಿಗೆ ಬಂದ್ಬಿಟ್ಟಿರುತ್ತೆ. ಆಗ ನೋಡಿ, ಸಡನ್ನಾಗಿ ಕನ್ಸ್ಟ್ರಕ್ಷನ್ ಮುಂದೆ ಮಾಡಲಿಕ್ಕೆ ಅವನ ಕೈಲಿ ಆಗೋದಿಲ್ಲ. ಎಲ್ಲೋ ಏನೋ ಒಂದು ತಕರಾರು, ಹಣದ ತಕರಾರು, ಬಂದು ಬಳದವರಿಂದ ಏನಾದರೂ ತಕರಾರು, ಅಕ್ಕಪಕ್ಕದವರಿಂದ ಏನಾದರೂ ತೊಂದರೆಗಳು. ಈ ಕಾರಣಗಳಿಂದ ಏನಾಗುತ್ತೆ, ಮನೆ ಅರ್ಧಕ್ಕರ್ಧ ನಿಂತುಬಿಡುತ್ತೆ. ಹಾಗಿದ್ದಲ್ಲಿ ಇದಕ್ಕೆ ಪೂರಕವಾದಂಥ ಮಾಹಿತಿಯನ್ನು ಹೇಗೆ ಕೊಡಬೇಕು ನಿಮಗೆ ನಾನು, ಅಲ್ವಾ? ನೋಡಿ, ಹೀಗಿರುತ್ತೆ. ನಾವು ಹಿಂದಿನ ನಮ್ಮ ಹಿರಿಯರು ಅನೇಕ ನುರಿತಂತಹ ತಜ್ಞರು ಕೊಟ್ಟಂಥ ಕೆಲವೊಂದು ಮಾಹಿತಿಗಳನ್ನು ಮಾಡರ್ನೈಸ್ ಆಗಿರೋದ್ರಿಂದ ಅವುಗಳನ್ನ ಬಿಟ್ಬಿಡ್ತಾ ಇದ್ದೀವಿ. ಇದು ತಪ್ಪು. ಇದೇ ನಮ್ಮ ಎಲ್ಲ ಪ್ರತಿಯೊಂದು ಏಳಿಗೆಗೂ ಅಭಿವೃದ್ಧಿಗೂ ಕಂಟಕವಾಗಿದೆ. ಹೇಗೆ ಕಂಟಕವಾಗಿದೆ ಅಂತೀರಾ? ಯಾವುದೇ ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಮೊಟ್ಟ ಮೊದಲಿಗೆ ನಾವು ನೋಡಬೇಕಾಗಿದ್ದು ಅವತ್ತು ಪಾಯ ಪೂಜೆ ಮಾಡಿಸಬೇಕಾದಂಥ ದಿನದ ವಿಶೇಷತೆ. ಯಾವ ತಿಥಿ ಇದೆ, ಯಾವ ವಾರ, ಯಾವ ನಕ್ಷತ್ರ, ಯಾವ ಯೋಗ ಕರಣ, ಯಾವ ಪಕ್ಷದಲ್ಲಿ ಮನೆಯನ್ನು ಕಟ್ಟಿಸ್ತಾ ಇದ್ದೀವಿ, ಇದ್ರ ಬಗ್ಗೆ ಸ್ವಲ್ಪನಾದರೂ ಮಾಹಿತಿಯನ್ನು ನೀವು ಪಡೀಬೇಕಾಗುತ್ತೆ. ಪಡೆದು ಬಿಟ್ಟು ಅದರಂತೆ ಮುಂದುವರಿಬೇಕು. ತಿಥಿಗಳಲ್ಲಿ ಕೆಲವೊಂದು ವಿಶೇಷವಾದಂಥ ತಿಥಿಗಳು ಅಂದರೆ ಪಂಚಮ, ದಶಮ ಮತ್ತು ತ್ರಯೋದಶಿ. ಇವು ಮೂರೆಲ್ಲ ಇನ್ನೂ ಇದೆ. ಈ ಮೂರಲ್ಲಿ ಭಾಳ ವಿಶೇಷವಾದಂಥ ತಿಥಿಗಳನ್ನು ನಾವು ತೊಗೊಳ್ತೀವಿ. ವಾರಗಳನ್ನು ತೊಗೊಂಡ್ರೆ ಯಾವುದೇ ಕಾರಣಕ್ಕೂ ಮಂಗಳ, ಕುಜನ ವಾರವಾದರೂ ಕೂಡ ಮಂಗಳವಾರ, ಶನಿವಾರ ಮತ್ತು ಕೆಲವು ಸಂದರ್ಭಗಳಲ್ಲಿ ಭಾನುವಾರ ಕೂಡ ವರ್ಜ್ಯ ವಾರ. ತದನಂತರ ನಕ್ಷತ್ರಗಳು ಬಂದಾಗ ಬಹಳ ಬುದ್ಧಿವಂತಿಕೆಯಿಂದ ಮನೆಯನ್ನು ಕಟ್ಟಬೇಕಾಗ್ತದೆ. ಪಕ್ಷ ಬಂದಾಗ ನೋಡಿ, ಪಕ್ಷದಲ್ಲಿ 2 ಪಕ್ಷಗಳಲ್ವಾ, ಶುಕ್ಲ ಮತ್ತು ಕೃಷ್ಣ ಪಕ್ಷಗಳು. ಶುಕ್ಲ ಪಕ್ಷದಲ್ಲಿ ಚಂದ್ರ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದರೆ, ಕೃಷ್ಣ ಪಕ್ಷದಲ್ಲಿ ಚಂದ್ರ ಅವನತಿಯನ್ನು ಕಾಣ್ತಾ ಇರ್ತಾನೆ, ಇಳಿತಾ ಇರ್ತಾನೆ. ಹಾಗಿದ್ದಲ್ಲಿ ಶುಕ್ಲ ಪಕ್ಷದಲ್ಲಿ ಕನ್ಸ್ಟ್ರಕ್ಷನ್ ಪ್ರಾರಂಭ ಮಾಡೋದು ಉತ್ತಮ. ಯಾಕೆ ಅಂತ ಕೇಳ್ತೀರಾ? ಶುಕ್ಲ ಪಕ್ಷದಲ್ಲಿ ಚಂದ್ರ ಬೆಳೀತಾ 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 ಹೋದಂಗೆಲ್ಲ ಭೂಮಿಯಲ್ಲಿರುವಂಥ ಜಲ ಮೇಲೆ ಬರ್ತಾ ಹೋಗುತ್ತೆ. ಆಗ ನೀವು ಬೋರ್ ಹಾಕಬೇಕಾದ್ರೆ ತುಂಬ ಅನುಕೂಲಕರವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡುತ್ತೆ. ಸಾಧ್ಯವಾದಷ್ಟು ಶುಕ್ಲ ಪಕ್ಷ ಅತಿ ಉತ್ತಮ. ಕೃಷ್ಣ ಪಕ್ಷ ಅಧಮ ಅಂತ ಹೇಳ್ತಿಲ್ಲ ನಾನು, ಆದರೂ ಬೇಡ. ಇನ್ನು ನಕ್ಷತ್ರಗಳ ವಿಚಾರಗಳನ್ನ ಬಂದಾಗ ಇಲ್ಲೇ ಬಹಳ ಮುಖ್ಯವಾಗಿರೋದು. ಯಾಕೆ ಕನ್ಸ್ಟ್ರಕ್ಷನ್ ನಿಲ್ಲುತ್ತೆ ಅನ್ನೋದಕ್ಕೆ ಕಾರಣಗಳಲ್ಲಿ ಈ ನಕ್ಷತ್ರಗಳು ಬಹಳ ಇಂಪಾರ್ಟೆಂಟ್ ರೋಲನ್ನು
ಪ್ಲೇ ಮಾಡ್ತವೆ. ಒಂದು ಎಕ್ಸಾಂಪಲ್ಗಳನ್ನ ತಗೋಬೇಕಾಗುತ್ತೆ ಇಲ್ಲಿ. ಈಗ ರೋಹಿಣಿ, ಹಸ್ತ ಮತ್ತು ಶ್ರವಣ ನಕ್ಷತ್ರಗಳನ್ನು ನಾವು ಪರಿಗಣಿಸ್ತೀವಿ. ಫಾರ್ ಎಕ್ಸಾಂಪಲ್, ನಮ್ಮದು ರೋಹಿಣಿ ನಕ್ಷತ್ರವಾಗಿದೆ. ಈ ನಕ್ಷತ್ರಕ್ಕೆ ಪೂರಕವಾದಂಥ ನಕ್ಷತ್ರಗಳನ್ನ ನೋಡಿ ಕನ್ಸ್ಟ್ರಕ್ಷನ್ ನಾವು ಪಾಯ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಇಲ್ಲೇನಾಗುತ್ತೆ ಅಂದರೆ, ನಾನು ಆಗಲೇ ಹೇಳಿದ್ದೀನಲ್ವ ನಿಮಗೆ, ಈ ಪಂಚಮಿ, ದಶಮಿ ಮತ್ತು ತ್ರಯೋದಶಿ ವಿಶೇಷವಾಗಿ ತಗೊಳ್ತೀನಿ ನಾನು ಅಷ್ಟೇ. ಆ ದಿನ ವಿಶೇಷವಾಗಿ ಆಶ್ಲೇಷ ನಕ್ಷತ್ರ ಇದೆ, ಜ್ಯೇಷ್ಠ ನಕ್ಷತ್ರ ಇದೆ, ಅಥವಾ ರೇವತಿ ಇದೆ ಅಂತ ತಿಳ್ಕೊಳ್ಳಿ. ನಾವು ಆಶ್ಲೇಷ ನಕ್ಷತ್ರನೇ ಉತ್ತಮವಾದಂಥ ನಕ್ಷತ್ರ ಅಂತ ಪರಿಗಣಿಸ್ಬಿಟ್ಟು ನಾವು ಬಿಲ್ಡಿಂಗನ್ನು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತೀವಿ. ಮಾಡಿದ ತಕ್ಷಣವೇ ಏನಾಗುತ್ತೆ, ಯಾಕೆ ರೋಹಿಣಿ ನಕ್ಷತ್ರದವರಲ್ವ ನೀವು, ಸೊ ಕನ್ಸ್ಟ್ರಕ್ಷನ್ ಬೇಗನೆ ಮೇಲೆ ಹೇಳ್ತಾ ಬರುತ್ತೆ, ಲಿಂಟಲ್ ಲೆವೆಲ್ವರೆಗೂ ಬಂದ್ಬಿಡುತ್ತೆ. ಬಂದಮೇಲೆ ಏನಾಗುತ್ತೆ ಗೊತ್ತಾ, ವಿನಾಕಾರಣವಾಗಿ ಶಾಂಕ್ಷನ್ ಆದಂಥ ಲೋನು ಡಾಕ್ಯುಮೆಂಟ್ಸ್ಗಳು ಸರಿಗಿಲ್ಲ ಅಂತ ಬ್ಯಾಂಕ್ ಲೋನ್ ನಿಲ್ಲುತ್ತೆ. ಸರಿ, ಬ್ಯಾಂಕ್ ಲೋನ್ ನಿಂತುಬಿಡ್ತು, ಇನ್ನು ಯಾರ ಹತ್ರ ಆದರೂ ಸಾಲವನ್ನಾದರೂ ಮಾಡಿ ಕನ್ಸ್ಟ್ರಕ್ಷನ್ನ ಒಂದು ತಾರಿಸಿ ಹಾಕಿಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಹೋದರೆ, ಯಾರನ್ನು ಕೇಳಿರ್ತಿರೋ ಅತಿ ಹತ್ತಿರದ ಸಂಬಂಧಿಗಳು, ಸ್ನೇಹಿತರನ್ನ ಕೇಳಿರ್ತಿರೋ ದುಡ್ಡು, ಅವರು ಕಾರಣಗಳನ್ನು ಕೊಟ್ಟು ಸಾಲವನ್ನು ಕೊಡೋದಿಲ್ಲ. ಸೊ ನೋಡಿ, ಹಣ ಇಲ್ಲಾಂದರೆ ಮನೆ ಕಟ್ಟಲಿಕ್ಕೆ ಆಗುತ್ತಾ ನಿಮಗೆ? ಈ ಕಾರಣಗಳಿಂದ ಏನಾಗುತ್ತೆ, ಓಕೆ ಈ ಕಾರಣಗಳಿಂದ ಏನಾಗುತ್ತೆ, ಮನೆ ನಿಂತ್ಕೊಂಡು ಹೋಗುತ್ತೆ. ಅರ್ಥಾತ್ ಏನಂದರೆ, ನಿಮ್ಮ ನಕ್ಷತ್ರಕ್ಕೆ ಅನುಗುಣವಾದಂಥ ನಕ್ಷತ್ರ ಅದಲ್ಲ. ಆ ನಕ್ಷತ್ರದಲ್ಲಿ ನೀವು ಪ್ರಾರಂಭ ಮಾಡೋದು ತಪ್ಪು ಮಾಡಿದ್ದೀರ. ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ನೀವು ಅನುರಾಧ, ಪುಷ್ಯ ನಕ್ಷತ್ರಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳಾಗಿದ್ದೀರಾ. ನೀವು ಆ ದಿನವನ್ನು ಕೇಳ್ತೀರಾ, ಯಾವ ದಿನ ಪ್ರಾರಂಭ ಮಾಡಬೇಕು ನಾವು ಅಂತ. ವಿಶೇಷವಾಗಿ ನಾವು ಈ ಒಂದು ತಿಥಿಗಳನ್ನು ನೋಡಿ, ಆ ತಿಥಿಗಳಲ್ಲಿರುವಂಥ ವಿಶೇಷವಾದಂಥ ನಕ್ಷತ್ರವನ್ನು ಆರಿಸ್ಕೋಬೇಕಾದ್ರೆ ಮೃಗಶಿರ ನಕ್ಷತ್ರವನ್ನು ಹೆಚ್ಚಾಗಿ ಆರಿಸ್ಕೊಳ್ತೀವಿ ನಾವು ಕನ್ಸ್ಟ್ರಕ್ಷನ್ಗೆ. ಈ ಪುಷ್ಯ ಮತ್ತು ಅನುರಾಧ ನಕ್ಷತ್ರಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು, ನೀವೇನಾದರೂ ಆ ಮೃಗಶಿರ ನಕ್ಷತ್ರದ ದಿನ ಪ್ರಾರಂಭ ಮಾಡಿದ್ದೇ ಆಯಿತು ಅಂತಂದರೆ, ಹೇಳಿದ್ನಲ್ಲ, ಒಂದು ಲೆವೆಲ್ ಆಗಿರ್ಬೋದು, ಮನೆ ಫಸ್ಟ್ ಲೆವೆಲ್ ಆಗಿರ್ಬೋದು, ಸೆಕೆಂಡ್ ಲೆವೆಲ್ಗೆ ಹೋಗ್ತಿದ್ದೀರ ಅಂತ ತಿಳ್ಕೊಳ್ಳಿ. ಅಲ್ಲಿಂದ ಪ್ರಾರಂಭ ಆಗುತ್ತೆ ನೋಡು. ಅಕ್ಕಪಕ್ಕದವ್ರ ಜೊತೆ ಸುಮ್ಮನೆ ಕಿತ್ತಾಟಗಳು ಪ್ರಾರಂಭವಾಗ್ತವೆ. ಪೊಲೀಸ್ ಸ್ಟೇಷನ್ ಮೆಟ್ಲತ್ತುತ್ತೆ. ಇಲ್ವೇ ನಿಮ್ಮ ಸ್ವಂತ ಸಂಬಂಧಿಕರು ಅಥವಾ ಅಕ್ಕ ತಂಗಿಯರೇ ಆಸ್ತಿಯಲ್ಲಿ ಭಾಗ ನಮಗೆ ಸರಿ ಕೊಡದೇ ನೀವು ಮನೆ ಕಟ್ತಾ ಇದ್ರೆ, ಆದರೆ ನಮಗೆ ಬೇಕೇ ಬೇಕು ಅಂತ ಅದನ್ನು ತಡೆ ಹಿಡಿತಾರೆ, ಕನ್ಸ್ಟ್ರಕ್ಷನ್ ತಡೆ ಹಿಡಿತಾರೆ. ಇಲ್ಲ, ಲೆವೆಲಿಗೆ ಬಂದಿದೆ ಇನ್ನೂ ಕನ್ಸ್ಟ್ರಕ್ಷನ್ ಹಿಡಿತಾ ಇರಬೇಕು, ಮನೆಯಲ್ಲಿ ಯಾರಿಗೋ ಒಬ್ರಿಗೆ ಅನಾರೋಗ್ಯ ಸೀರಿಯಸ್ನೆಸ್ ಆಗುತ್ತೆ, ಅಥವಾ ಸ್ಮಾಲ್ ಲಿಟಲ್ ಬಿಟ್ ಆಫ್ ಚೇಂಜಸ್, ಅಂದರೆ ಆಕ್ಸಿಡೆನ್ಷಿಯಲ್ ರೀಸನ್ಗಳಿಂದ ನಾವು ಕನ್ಸ್ಟ್ರಕ್ಷನ್ನ ನಿಲ್ಲಿಸಲೇಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಹೇಳಿದ್ರಿ, ಈ ತಿಥಿ ಮತ್ತು ನಕ್ಷತ್ರಗಳು ಅತಿ ವಿಶೇಷವಾಗಿ ನಾವು ನೋಡಲೇಬೇಕಾಗುತ್ತೆ. ಇನ್ನು ಮೂರನೇ ಭಾಗದಲ್ಲಿ ನಾವು ವಾಸ್ತು ಪುರುಷನ ಗುಣಲಕ್ಷಣಗಳನ್ನು ನೋಡಬೇಕು. ವಾಸ್ತು ಪುರುಷನ ದಿಕ್ಕು ಯಾವ ದಿಕ್ಕಿನಲ್ಲಿದೆ, ಆತನ ಚಾಲನೆಗಳು ಹೇಗಿದ್ದಾವೆ, ಆ ಚಾಲನೆಗೆ ಅನುಗುಣವಾದಂತಹ ವಾತಾವರಣವನ್ನು ನಾವು ನೋಡಿಕೊಂಡು ಕನ್ಸ್ಟ್ರಕ್ಷನ್ ಮಾಡಬೇಕು. ಮಳೆಗಾಲ ಪ್ರಾರಂಭ ಆಗ್ತಾ ಇದೆ ಅಂತ ನೀವು ಕನ್ಸ್ಟ್ರಕ್ಷನ್ ಪ್ರಾರಂಭ ಮಾಡೋಕ್ಕೆ ಇಷ್ಟಪಡ್ತೀರಾ? ತಪ್ಪಾಗುತ್ತಲ್ವಾ? ಸೊ ಇದನ್ನೆಲ್ಲ ನೋಡ್ಕೋಬೇಕಾದಾಗ ನಾವು ಮೊದಲು ಹಿಂದೆ ನಮ್ಮ ಹಿರಿಯರು, ಅಂದರೆ ಪೂರ್ವಜರು ಮತ್ತು ಅನೇಕ ಜ್ಞಾತಿಗಳು, ತಿಳುವಳಿಕೆಯುಳ್ಳಂಥ ಅನೇಕ ವ್ಯಕ್ತಿಗಳು ಕೊಟ್ಟಂಥ ಮಾಹಿತಿಯನ್ನು ಬಳಸ್ಕೊಂಡು ನಾವು ಕನ್ಸ್ಟ್ರಕ್ಷನನ್ನು ಪ್ರಾರಂಭ ಮಾಡಬೇಕು. ಸರಿ, ನಾವು ಇಷ್ಟೆಲ್ಲ ತಿಥಿ ವಾರ ನಕ್ಷತ್ರಗಳನ್ನೆಲ್ಲ ನೋಡಿ, ಒಳ್ಳೆ ತಿಥಿ ವಾರ ನಕ್ಷತ್ರಗಳನ್ನ ನೋಡಿಬಿಟ್ಟು ನಾವು ಕನ್ಸ್ಟ್ರಕ್ಷನ್ ಪ್ರಾರಂಭ ಮಾಡಿದ್ದೀವಿ. ಆದ್ರೂ ಮನೆ ಯಾಕೆ ನಿಲ್ತು ಅಂತ ಪ್ರಶ್ನೆ ಬಂದಾಗ, ಇವೆಲ್ಲದನ್ನು ನೋಡೋದಕ್ಕಿಂತ ಮುಂಚೆ ಭೂಮಿಯ ಲಕ್ಷಣ, ಭೂಮಿಯಲ್ಲಿರುವಂತಹ ಗುಣಗಳನ್ನು ನಾವು ನೋಡಬೇಕು. ಏನು ರಾಕ್ಷಸಿ ತತ್ವನೋ ದೈವ ತತ್ವನೋ, ಆ ಭೂಮಿ ನಿಮಗೆ ಸರಿಯಾದ ರೀತಿಯಲ್ಲಿ ಹೊಂದಾಣಿಕೆ ಆಗುತ್ತೋ ಇಲ್ವೋ, ಇದು ಬಹಳ ಮುಖ್ಯವಾಗಿರುತ್ತೆ. ಹೇಗೆ ನೋಡೋದು ಅದನ್ನು? ಅದಕ್ಕೆ ಸಂಬಂಧಪಟ್ಟಂಥ ಅನೇಕ ಪುರಾತನ ಗ್ರಂಥಗಳಲ್ಲಿ ಸೂಚಿಸಿರುವಂಥ ಭೂಮಿ ಪರಿಶೋಧನೆಯ ಕೆಲವೊಂದು ಪ್ರಯೋಗಗಳಿದ್ದಾವೆ. ಅವುಗಳನ್ನು ಮಾಡಿ ತದನಂತರ ಆ ಭೂಮಿ ಯಾವ ತತ್ವಕ್ಕೆ ಸೇರಿದೆ,
ರಾಕ್ಷಸ ತತ್ವನೋ ದೈವ ತತ್ವನೋ. ರಾಕ್ಷಸಿ ತತ್ವಕ್ಕೆ ಸೇರಿದರೆ ಹೇಗೆ ಮಾಡೋದು ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಚಿಕ್ಕ ಪುಟ್ಟ ಪರಿಹಾರಗಳನ್ನು ಮಾಡಿಕೊಂಡು ಭೂಮಿಯನ್ನು ನಾವು ಉಪಯೋಗಿಸ್ಬೇಕಾಗುತ್ತೆ. ಯಾವಾಗಾದರೂ ನೀವು ಮನೆ ಕಟ್ಟಬೇಕಾದ್ರೆ ಆ ಭೂಮಿಯಲ್ಲಿ ಹುತ್ತ ಇದೆ, ಅದನ್ನು ಹೊಡೆದಾಕ್ಬಿಟ್ಟು ನಾವು ಮನೆ ಕಟ್ಟಲಿಕ್ಕೆ ಹೋಗ್ತೀವಿ, ಆ ಹುತ್ತವನ್ನು ಹೊಡೆದಾಕಿ ಮನೆಯನ್ನು ಕಟ್ಟಲಿಕ್ಕೆ ಹೋಗ್ತಾ ಇದ್ದೀವಿ ಅಂತಂದಾಗ ಏನು ತೊಂದರೆ ಆಗ್ಬೋದು ಅಂತ ಗೊತ್ತಾ ನಿಮಗೆ? ನೀವು ಅದನ್ನು ನೆನೆಸ್ಲಿಕ್ಕೂ ಸಾಧ್ಯ ಇಲ್ಲ. ಇಂಥವೆಲ್ಲವನ್ನು ನೋಡಬೇಕಾದ್ರೆ ಮೊದಲು ಭೂಮಿಯ ಲಕ್ಷಣಗಳನ್ನು ನೋಡಬೇಕು. ಭೂಮಿಯಲ್ಲಿರುವಂಥ ಅನೇಕ ತತ್ವಗಳನ್ನು, ಈ ರಾಕ್ಷಸಿ ತತ್ವ, ದೈವ ತತ್ವಗಳನ್ನ ನೋಡಿಬಿಟ್ಟು ತದನಂತರ ಭೂಮಿಯನ್ನು ನಾವು ರೆಡಿ ಮಾಡಿಕೊಂಡು ಆಮೇಲೆ ನಾವು ಕನ್ಸ್ಟ್ರಕ್ಷನನ್ನು ಪ್ರಾರಂಭ ಮಾಡಬೇಕಾಗುತ್ತೆ. ಎರಡನೇ ಭಾಗದಲ್ಲಿ ಈ ಒಂದು ಸೈಟ್ಗೆ ಎಲ್ಲೋ ಒಂದು ಕಡೆಯಿಂದ ರೋಡ್ ಹಿಟ್, ರಸ್ತೆ ಕುತ್ತು ಇತ್ತು, ಅದನ್ನು ಮೊದಲು ಸರಿಪಡಿಸ್ಕೋಬೇಕು. ಇಲ್ಲ ಈ ಜಾಗ ಎಕ್ಸ್ಟೆನ್ಷನ್ ಆಗಿದೆ, ಬೆಳೆದಿದೆ, ಈಶಾನ್ಯ ತುಂಬ ಚೆನ್ನಾಗಿ ಬೆಳೆದ್ಬಿಟ್ಟಿದೆ, ಒಳ್ಳೆಯದು. ಅಲ್ಲ, ಈಶಾನ್ಯ ಒಂದು ಅರ್ಧ ಅಡಿಗಿಂತ ಕಡಿಮೆ ಬೆಳೆದಿದ್ರೇ ಉತ್ತಮ. ಯಾವುದೂ ಬೆಳಿಲೇಬಾರ್ದು. ಆದರೆ ಈಶಾನ್ಯ ಸ್ವಲ್ಪ ಬೆಳೆದಿದ್ರೆ ಉತ್ತಮ ಅಂತ ಹೇಳಲಿಕ್ಕೆ ಒಂದು ಕಾರಣ ಇದೆ. ಅದು ಅಕ್ಯುಮುಲೇಷನ್ ಆಫ್ ಪಾಸಿಟಿವ್ ಎನರ್ಜಿ ಅಂತ. ಅಲ್ಲಿ ಧನಾತ್ಮಕ ಶಕ್ತಿ ಉತ್ಪಾದನೆ ಇರೋದ್ರಿಂದ ಹೆಚ್ಚಾಗಿ ನಾವು ಅದು ಸ್ವಲ್ಪ ಬೆಳೆದಿದ್ರೆ ಸಾಕು. ಅರ್ಧ ಅಡಿಗಿಂತ ಕಡಿಮೆನೇ, ಅರ್ಧ ಅಡಿಗಿಂತ ಮೇಲೆ ಬೆಳೆದ್ರೆ ಅದು ಅಧಮವಾಗುತ್ತೆ. ಮೊದಲು ಈ ರಸ್ತೆ ಕುತ್ತುಗಳನ್ನು ಸರಿಪಡಿಸಿದ ನಂತರ ಎಕ್ಸ್ಟೆನ್ಷನ್ ಬೆಳೆದಂಥ ಜಾಗಗಳನ್ನ ಮೊದಲು ಸರಿ ಮಾಡಬೇಕು. ಆ ಒಂದು ಬೌಂಡ್ರಿಗಳನ್ನು ನಾವು ಹೇಳ್ತಾರೆ ಎಷ್ಟೋ ಜನ, ಈ ಬೌಂಡ್ರಿಗಳಂದರೆ ಒಂದು ವಾಲ್ ಕಟ್ಬಿಟ್ರೆ ಸಾಕ್ರಿ, ಅದು ಬೇರೆ ಇದು ಬೇರೆ. ಆಗಲ್ಲ. ಭೂಮಿಯ ಲಕ್ಷಣವನ್ನು ಬದಲಾವಣೆ ಮಾಡಲಿಕ್ಕೆ ನಿಮ್ಮ ಕೈಲಾಗಲ್ಲ. ಕೆಳಗಡೆ ಇರೋದು ಮ್ಯಾಗ್ನೆಟಿಕ್ ಫೀಲ್ಡ್, ಅದು ಆ ಮ್ಯಾಗ್ನೆಟಿಕ್ ಫೀಲ್ಡನ್ನು ನಾವು ಕಡಿತಗೊಳಿಸ್ಬೇಕಂದ್ರೆ ಅತಿ ಕಷ್ಟವಾದಂಥ ವಿಚಾರ. ಅದಕ್ಕೆ ಸಂಬಂಧಪಟ್ಟಂಥ ಪ್ರಯೋಗಗಳು ಬೇರೆ ಬೇರೆ ಇರ್ತವೆ. ಓಕೆ, ಇವೆಲ್ಲವೂ ಇದ್ದುಕೊಂಡು ಕೂಡ ನಾವು ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದೆ ಅಂತಂದರೆ ಮನೆ ಯಾಕೆ ನಿಲ್ಲುತ್ತೆ ಅಂದರೆ ಒಂದು ಹಣದ ಕಾರಣದಿಂದ, ಎರಡನೇದು ಹೆಣ್ಣುಮಕ್ಕಳು ಆಸ್ತಿಯ ವಿಚಾರದಲ್ಲಿ, ಮೂರನೇದು ಕಾನೂನು ಕಟ್ಟಳೆಗಳಿಂದ ಭೂಮಿ ಕನ್ಸ್ಟ್ರಕ್ಷನ್ ನಿಂತ್ಕೊಂಡು ಹೋಗುತ್ತೆ. ಮನೆ ಕಟ್ಟೋದು ಅಲ್ಲಿ ನಿಲ್ಲುತ್ತೆ. ಇದು ಮೊದಲು ಇದನ್ನೆಲ್ಲ ನೀವು ಕೂತ್ಕೊಂಡು ಚರ್ಚೆ ಮಾಡಿ ಮನೆ ರೀ, ನಿಮ್ಮ ಕನಸಿನ ಮನೆ, ಇವತ್ತಿಲ್ಲ ನಾಳೆ ಅಲ್ಲ, ಕೊನೆಯವರೆಗೂ ನೀವು ಆ ಮನೆಯಲ್ಲಿ ವಾಸ ಮಾಡಬೇಕಾಗುತ್ತೆ. ನಿಮ್ಮ ಕುಟುಂಬ, ನಿಮ್ಮ ತಲೆಮಾರುಗಳು ಕೂಡ ಆ ಒಂದು ಮನೆಯಲ್ಲಿ ಜೀವನ ಮಾಡಬೇಕಾದಂಥ ಕ್ರಿಯೆ ಆಗಿರುತ್ತೆ. ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡಬೇಕು. ನಾನು ಹೇಳೋದು ಹೀಗೇನೆ, ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಕೋಟಿ ಖರ್ಚು ಮಾಡುವಂಥ ನಾವು ವಾಸ್ತು ವಿಚಾರಕ್ಕೆ ಯಾಕೆ ನೆಗ್ಲೆಕ್ಟ್ ಮಾಡ್ತೀರ ಅಂತ ನನಗೆ ಇವತ್ತಿನವರೆಗೂ ಅರ್ಥ ಆಗಿಲ್ಲ. ಇಂಜಿನಿಯರ್ ಪ್ಲ್ಯಾನ್ ಕೊಡ್ತಾನೆ, ಅವರು ಅದು ಕೆಲಸ ಮಾಡ್ತಾರೆ ಅವರು. ಆದರೆ ವಾಸ್ತು ತಜ್ಞ ಅನ್ನೋ ಒಬ್ಬನು ಇರ್ತಾನಲ್ಲ, ಅವನು ಅದರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾನೆ. ಎಲ್ಲ ವ್ಯಕ್ತಿಗಳು ಎಕ್ಸ್ಪರ್ಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಆಳವಾದಂಥ ಅಧ್ಯಯನ ಮಾಡಿದಂಥ ಕೆಲವೊಂದು ವ್ಯಕ್ತಿಗಳು ಮಾತ್ರ ನಿಮಗೆ ಉತ್ತಮ ರೀತಿಯ ಸಜೆಷನ್ ಕೊಡ್ಬೋದು. ಇಲ್ಲ ಅದಕ್ಕೇನಂತ ಇಂಪಾರ್ಟೆಂಟ್ ಇಲ್ಲ, ಯಾರು ಕೊಡ್ತಾರೆ ಈ ವಾಸ್ತುಗೆ, ಕಟ್ಟಿ ನೋಡೋಣ ಆಮೇಲೆ ಏನಾಗುತ್ತೆ. ತಪ್ಪಾಗುತ್ತೆ. ಪ್ರತಿಯೊಂದೂ ನೀವು ಹಣದ ವಿಚಾರದಲ್ಲಿ ಅಳತೆ ಮಾಡಿಬಿಡಿ, ಆ ಮನೆಯ ವಿಚಾರದಲ್ಲಿ ಅಳತೆ ಮಾಡಿ. ಅದು ನಿಮಗೆ ಶಾಂತಿಯ ನೆಲೆಯನ್ನು ಕೊಡುವಂಥ ಒಂದು ವಿಶೇಷವಾದಂಥ ಗೃಹ. ಅದಕ್ಕೆ ಹೇಳೋದು, ಗೃಹ ಶೋಭೆಗೆ ಇವೆಲ್ಲ ಅವಶ್ಯಕವಾಗಿ ಬೇಕಾಗಿರ್ತದೆ. ಇನ್ನು ಮೂರನೇ ವಿಚಾರದಲ್ಲಿ ಯಾವುದೋ ಒಂದು ಹಳೆ ಮನೆ ಇತ್ತು, ಆ ಹಳೆ ಮನೆಯನ್ನು ನಾವು ಆ ಜಾಗವನ್ನು ತೊಗೊಂಡ್ಬಿಟ್ಟು ಹಳೆ ಮನೆಯನ್ನು ಡೆಮಾಲಿಷ್ ಮಾಡಿ ಅದರಲ್ಲಿ ಒಂದು 3 ಅಡಿ ಮಣ್ಣನ್ನು ತೆಗೆದು ಹಾಕ್ಬಿಟ್ಟು ನಾವು ಮನೆ ಕಟ್ತಾ ಇದ್ದೀವಿ ಅಂತಂದಾಗ ಒಳ್ಳೆ, ನಿಮ್ಮದು ಐಡಿಯಾ ಇಸ್ ಗುಡ್, ಒಳ್ಳೆಯದೇ. ನೀವು ಕೇವಲ ಅದರ ಮೇಲ್ಗಡೆ ಇರುವಂಥ 3 ಅಡಿ ಮಣ್ಣನ್ನು ತೆಗೆದ ತಕ್ಷಣ ಅಲ್ಲಿ ಆ ಭೂಮಿ ಶುದ್ಧಿಯಾಗಿರೋದಿಲ್ಲ. ಯಾಕಂದರೆ ಹಿಂದೆ ಕಟ್ಟಿದಂಥ ಮನೆಗಳು ಕನಿಷ್ಠ 3 ಅಡಿಯಲ್ಲಿನೇ ಪಾಯವನ್ನು ಹಾಕಿ ಮನೆ ಕಟ್ಟಿರ್ಬೋದು, ಕೆಲವೊಂದು ಪಾಯ ಇಲ್ಲದೇ ಕಟ್ಟಿರ್ಬೋದು. ಆದರೆ ಅಲ್ಲಿ ಅನೇಕ ತಲೆಮಾರುಗಳು ಜೀವನ ಮಾಡಿ ಹೋಗಿರ್ತವೆ. ಅನೇಕ ಉತ್ತಮವಾದಂತಹ ಮತ್ತು ಕೆಟ್ಟ ಪರಿಸ್ಥಿತಿಗಳು ಕೂಡ ಆ ಒಂದು ಜಾಗದಲ್ಲಿ ಉಂಟಾಗಿರ್ತವೆ. ಅದೆಲ್ಲದನ್ನು ಕ್ರೋಢೀಕರಿಸಿದಂಥ ಒಂದು ಶಕ್ತಿ ಇದೆಯಲ್ಲ, ಅದು ಸ್ಟಿಲ್ ದಟ್ ಎನರ್ಜಿ ಎಕ್ಸಿಸ್ಟ್ ಇನ್ ದಟ್ ಫೀಲ್ಡ್. ಆ ಒಂದು ಜಾಗದಲ್ಲಿ ಆ ರೀತಿಯ ಶಕ್ತಿ ಇರುತ್ತೆ. ಮೊದಲು ಆ ಶಕ್ತಿಯನ್ನು ಅಲ್ಲಿಂದ ಹೊರಗಡೆ ಹಾಕಬೇಕು. ಹಾಗಿದ್ದಲ್ಲಿ ಏನು ಮಾಡಬೇಕು? ವಿಶೇಷವಾಗಿ 3 ಅಡಿಯ ಮಣ್ಣನ್ನು ತೆಗೆದ ಮೇಲೆ ಹೊಸ ಮಣ್ಣನ್ನು ತುಂಬಿಸೋದಕ್ಕಿಂತ ಮುಂಚೆ ಈ ಒಂದು ಹಸುವಿನ ಗಂಜಲದಿಂದ ಶುದ್ಧಿಪಡಿಸಬೇಕು, ಕಲ್ಲುಪ್ಪಿನಿಂದ ಶುದ್ಧಿಪಡಿಸಬೇಕು. ತದನಂತರ ಅದಕ್ಕೆ ಬೇಕಾದಂಥ ಸ್ಫಟಿಕ ಮತ್ತು ಅನೇಕ ವಿಚಾರ ಉಳ್ಳಂಥ ಕಲ್ಲುಗಳನ್ನು, ವಿಶಿಷ್ಟವಾದಂಥ ಸ್ಟೋನ್ಸ್ ಅಂತ, ಜಮ್ ಸ್ಟೋನ್ಸ್ ಅಂತ ಹೇಳ್ತೀವಿ, ಅವುಗಳನ್ನು ಅಲ್ಲಿ ಹಾಕಬೇಕು. ಆಮೇಲೆ ಯಥಾಪ್ರಕಾರವಾಗಿ ಬ್ರಹ್ಮಕೂರ್ಚ ಅಂದರೆ ನೆಲಶುದ್ಧಿಯನ್ನು ಮಾಡಿ
ಭೂಮಿಯನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಬೇಕು. ಅದಕ್ಕೆ ಇಂತಿಂತಿಷ್ಟು ಅವಧಿಗಳಿರ್ತವೆ. ಆ ಅವಧಿಗಳ ಕಾಲವರೆಗೂ ಅದನ್ನು ಶುದ್ಧಿ ಮಾಡಲೇಬೇಕು. ತದನಂತರ ನೀವು ಆ ಮನೆಯನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಬೇಕು. ಆವಾಗ ಯಾವುದೇ ರೀತಿಯ ತೊಂದರೆಗಳು ಅಲ್ಲಾಗೋದಿಲ್ಲ. ಇನ್ನೊಂದು ಬಹಳ ವಿಶಿಷ್ಟವಾಗಿ ಶಾಸ್ತ್ರೀಯ ರೀತಿಯಲ್ಲಿ ನಾವು ಹೇಳಬೇಕಾದ್ರೆ, ಈ ರಾಹುಗ್ರಹ ಮತ್ತು ಶನಿಗ್ರಹ ಚತುರ್ಥ ಭಾವದಲ್ಲಿ ಸಂಚಾರ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಮನೆಯನ್ನು ಕಟ್ಟಲಿಕ್ಕೆ ಹೋಗಬೇಡಿ. ಆ ಸ್ಥಿತಿ ಇವತ್ತು ಯಾವುದಕ್ಕಿದೆ ಅಂತಂದರೆ, ಒಂದು ಕುಂಭರಾಶಿಯವರಿಗಿದೆ, ಚತುರ್ಥದಲ್ಲಿ ರಾಹುವಿನ ಪ್ರವೇಶ ಆಗ್ತಾ ಇದೆ. ವೃಶ್ಚಿಕ ರಾಶಿಯವರಿಗೆ ಶನಿಯ ಪ್ರವೇಶ ಆಗ್ತದೆ ಚತುರ್ಥ ಭಾವಕ್ಕೆ. ಸೊ ಇಂಥವರು ಈ ಒಂದು ಕಾಲ ಮುಗಿಯುವವರೆಗೂ ಕನ್ಸ್ಟ್ರಕ್ಷನ್ಗೆ ಕೈ ಹಾಕಲಿಕ್ಕೆ ಹೋಗಬಾರ್ದು. ಆಕಸ್ಮಿಕವಾಗಿ ನಾವು ಹಾಕಲೇಬೇಕು, ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ದೀವಿ ಅಂದಾಗ ಅದಕ್ಕೆ ಸಂಬಂಧಪಟ್ಟಂಥ ನಿಮ್ಮ ಜಾತಕ ಕುಂಡಲಿಗಳ ದೋಷಗಳನ್ನು ಪರಿಹಾರ ಮಾಡಿಕೊಂಡು, ಜೊತೆಗೆ ಕುಲದೇವತೆಗೆ ಹರಕೆಯನ್ನು ಕೊಟ್ಟು, ಯಾವ ಗ್ರಹದಿಂದ ನಿಮಗೆ ಮುಂದಿನ ಸಮಸ್ಯೆಗಳಾಗಬಾರ್ದು ಅಂತ ತಿಳ್ಕೊಳ್ತೀರೋ ಆ ಗ್ರಹಕ್ಕೆ ಸಂಬಂಧಪಟ್ಟಂಥ ಪೂಜೆ ಪುನಸ್ಕಾರಗಳನ್ನು, ಏನಿಲ್ಲ ಪೂಜೆ ನಮಸ್ಕಾರ ಮಾಡಿಕೊಂಡು ಆತನಿಗೆ ಅಭಿಷೇಕ ಅರ್ಚನೆಗಳನ್ನ ಮಾಡಿಸ್ಬಿಟ್ಟು ತದನಂತರ ನಿಮ್ಮ ಕಾರ್ಯವನ್ನು ಪ್ರಾರಂಭ ಮಾಡೋದು ಬಹಳ ಉತ್ತಮ. ಅವಾಗ ಯಾವುದೇ ರೀತಿಯ ಕನ್ಸ್ಟ್ರಕ್ಷನ್ನು ಡಿಲೇ ಆಗಲ್ಲ, ನಿಲ್ಲೋದೂ ಇಲ್ಲ. ಒಳ್ಳೆ ರೀತಿಯಲ್ಲಿ ನಿಮ್ಮ ಮನೆ ಸಂಪೂರ್ಣವಾಗುತ್ತೆ. ಗೃಹ ಪ್ರವೇಶನೂ ಅತಿ ಅಚ್ಚುಕಟ್ಟಾಗಿ ನಡೆಯುತ್ತೆ. ಇದನ್ನು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ನಿಮಗೆ ಇದು ಅವಶ್ಯಕತೆ ಇದ್ದಲ್ಲಿ ದಯಮಾಡಿ ಇದನ್ನು ಬಳಸ್ಕೊಳ್ಳಿ. ಇಲ್ಲವೇ ನಿಮ್ಮ ಸ್ನೇಹಿತರು ಯಾರು, ಒಂದು ಬಳಗದವ್ರು ಯಾರಾದರೂ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರೆ ಅವ್ರಿಗೆ ಇದನ್ನು ಶೇರ್ ಮಾಡಿ, ಅವರು ಅದನ್ನು ತಿಳ್ಕೊಂಡು ಇದರಲ್ಲೇ ಪರಿಹಾರಗಳಿದಾವಲ್ವ, ಅದನ್ನು ಸ್ವಲ್ಪ ಚಿಕ್ಕ ಪುಟ್ಟ ಪರಿಹಾರಗಳನ್ನ ಮಾಡಿಕೊಂಡು ತಮ್ಮ ಜೀವನವನ್ನು ಸುಖ ಮತ್ತು ಸಂತೋಷಗಳಿಂದ ನಡೆಸಲಿ ಅಂತ ಹಾರೈಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ದಯಮಾಡಿ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಮೊದಲು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಇದೆ, ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಡ್ತಾಯಿದ್ದೀವಿ, ಇನ್ಫಾರ್ಮೇಷನ್ ಬರುತ್ತೆ ನಿಮಗೆ. ಲೈಕ್ ಮಾಡಿ, ಅದರಿಂದ ನನಗೆ ಉತ್ಸಾಹ ಹೆಚ್ಚಾಗುತ್ತೆ. ದೇವರು ಒಳ್ಳೇದು ಮಾಡಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸಮಾಪ್ತಿ ಮಾಡ್ತೀನಿ. ಸಾಯಿ ಗುರುಭ್ಯೋ ನಮಃ.